ಆ, ಎಲ್ಲರಿಗೂ ನಮಸ್ಕಾರ. ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಚಿಂತಾಮಣಿ ಔಟ್ಸ್ಕರ್ಟ್ಸ್ ಅಲ್ಲಿ 6ನೇ ತಾರೀಕಿಗೆ ಮಾನ್ಯ ಶ್ರೀ ರಿಟೈರ್ಡ್ ಜಸ್ಟಿಸ್ ಶ್ರೀ ಗೋಪಾಲ್ಗೌಡ ಸಾಹೇಬ್ರದು ಹುಟ್ಟುಹಬ್ಬದ ಕಾರ್ಯಕ್ರಮ ಪ್ರಯುಕ್ತ ಒಂದು ದೊಡ್ಡದು ಕಾರ್ಯಕ್ರಮ ಆಗ್ತಾ ಇದೆ ಚಿನ್ಸಾಂದ್ರ ಬೈಪಾಸ್ ಹತ್ರ. ಆ ಪ್ರೋಗ್ರಾಮ್ ಅಲ್ಲಿ ಆಂಧ್ರ ಪ್ರದೇಶದ ಮಾನ್ಯ ಡಿಪ್ಟಿ CM ಶ್ರೀ ಶ್ರೀಯುತ್ ಪವನ್ ಕಲ್ಯಾಣ್ ಅವರು ಕೂಡ ಬರ್ತಾರೆ, ಈ ತರ ಮಾಹಿತಿ ಇದೆ. ಆಗೋಸ್ಕರ ನಾವು ಎಲ್ಲ ಬಂದೋಬಸ್ತ್ ವ್ಯವಸ್ಥೆ ಏನಾಗ್ತಾ ಇದೆ ಅದನ್ನು ಎಲ್ಲ ನೋಡಿದ್ದೀವಿ. ಜೊತೆಗೆ ಈ ಫಂಕ್ಷನ್ ಪ್ಲೇಸ್ ಅಲ್ಲಿ ಏನೇನ್ ವ್ಯವಸ್ಥೆ ಮಾಡ್ತಾ ಇದ್ದಾರೆ, ಹೇಗೆ ತರ ಬ್ಯಾರಿಗೇಟಿಂಗ್ ಸ್ಟೇಜ್ ವಗರ ರೆಡಿ ಮಾಡ್ತಾ ಇದ್ದಾರೆ ಅದು ಎಲ್ಲ ನೋಡಿ ನಾವು ಪರಿಶೀಲನೆ ಮಾಡಿದ್ದೀವಿ ಇವತ್ತು. ಜೊತೆಗೆ ಮೊದಲೇ ಕೂಡ ಆರ್ಗನೈಸರ್ ಜೊತೆಗೆ ನಾವು ಲಾಸ್ಟ್ 7-10 ಡೇಸ್ ಇಂದ ರೆಗ್ಯುಲರ್ ಆಗಿ ಮೀಟಿಂಗ್ ಮಾಡ್ಕೊಂಡು ಅವರಿಗೆ ನೋಟಿಸಸ್ ಕೊಟ್ಟಿದ್ದೀವಿ. ಸಿನ್ಸ್ ರೀಸೆಂಟ್ ಆಗಿ ತಮಿಳುನಾಡು ಅಲ್ಲಿ ಕರೂರಲ್ಲಿ ಇನ್ಸಿಡೆಂಟ್ ಆಯಿತು, ಒಂದು ಸ್ಟ್ಯಾಂಪಿಡ್ದು. ಅದೇ ತರ RCB ಟೈಮ್ ಅಲ್ಲಿ ಒಂದು ಇನ್ಸಿಡೆಂಟ್ ಆಯಿತು ಬೆಂಗಳೂರಲ್ಲಿ. ಆಗೋಸ್ಕರ ನಾವು ತುಂಬಾ ಎಚ್ಚರಿಕೆ ತಗೊಳ್ತಾ ಇದ್ದೀವಿ. ಮತ್ತೆ ಮೂರ್ ಬಾರಿ ಮೀಟಿಂಗ್ ಮಾಡಿ ಆರ್ಗನೈಸರ್ ಜೊತೆಗೆ ಬೇರೆ ಬೇರೆ ಪ್ರಿಕಾಷನ್ಸ್ ಏನೇನ್ ಮಾಡಬೇಕು, ಹೇಗೆ ತರ ವ್ಯವಸ್ಥೆ ಮಾಡಬೇಕು ಅದು ಎಲ್ಲ ನಾವು ಶೇರ್ ಮಾಡಿದ್ದೀವಿ ನಮ್ಮ ಸೈಡ್ ಇಂದ. ಇವತ್ತು ದಿನ ನಾವು ಬೇರೆ ಎಲ್ಲ ಕನ್ಸರ್ನ್ ಡಿಪಾರ್ಟ್ಮೆಂಟ್ಸ್, ಬೆಸ್ಕಾಮ್ ಇದೆಯಾ, ಫೈರ್ ಡಿಪಾರ್ಟ್ಮೆಂಟ್ ಇದೆಯಾ, PWD ಇದೆ, ಹೆಲ್ತ್ ಡಿಪಾರ್ಟ್ಮೆಂಟ್ ಇದೆ, ಮತ್ತೆ ತಹಸೀಲ್ದಾರ್ ಚಿಂತಾಮಣಿ, ಇವರೆಲ್ಲರ ಜೊತೆ ನಾವು ಒಂದು ASL ಮೀಟಿಂಗ್ ಮಾಡಿ ಆರ್ಗನೈಸರ್ಸ್ಗೆ ಮತ್ತೆ ಲೋಕಲ್ ಪಬ್ಲಿಕ್ಗೆ ಕರೆದಿದ್ದೀವಿ. ಅದೇ ತರ ಮೀಡಿಯಾ ಫ್ರೆಂಡ್ಸ್ ಕೂಡ ಬಂದಿದ್ದಾರೆ ಈ ಮೀಟಿಂಗ್ಗೆ. ಸೊ ಎಲ್ಲರ ಜೊತೆ ನಾವು ಅದೇ ಮನವಿ ಮಾಡಿದ್ದೀವಿ ಕಿ ಏನೇನ್ ನಾವು ಪ್ರಿಕಾಷನ್ಸ್ ತಗೊಳಕ್ಕೆ ಹೇಳಿದೀವಿ, ಏನೇನ್ ಡೂಸ್ ಅಂಡ್ ಡೋಂಟ್ಸ್ ಹೇಗೆ ತರ ನಾವು ವ್ಯವಸ್ಥೆ ಮಾಡಕ್ಕೆ ಹೇಳಿದೀವಿ ಅದೇ ತರ ಎಲ್ಲ ಫಾಲೋ ಮಾಡಬೇಕು. ಸೊ ದಟ್ ಯಾವುದು ಅಹಿತಕರ ಘಟನೆ ಆಗಬಾರ್ದು ನಮ್ಮ ಜಿಲ್ಲೆಯಲ್ಲಿ, ನಮ್ಮ ಡಿಸ್ಟಿಕ್ ಅಲ್ಲಿ. ಆ ತರ ವ್ಯವಸ್ಥೆ ಮಾಡಕ್ಕೆ ನಾವು ಎಲ್ಲರ ಜೊತೆ ಮನವಿ ಮಾಡಿದೀವಿ. ಈಗ ನಾವು ಪಬ್ಲಿಕ್ ಜೊತೆ ಕೂಡ ರಿಕ್ವೆಸ್ಟ್ ಮಾಡ್ತಾ ಇದೀವಿ, ಸಿನ್ಸ್ ನಮ್ಗೆ ಈ ತರ ನಮ್ಮ ಮಾಹಿತಿ ಪ್ರಕಾರ ಅರೌಂಡ್ 30,000-40,000 ಜನ ಬರ್ತಾರೆ ಈ ಪ್ರೋಗ್ರಾಮ್ಗೆ. ಸೊ ಪಾರ್ಕಿಂಗ್ ಸೆಪರೇಟ್ ವ್ಯವಸ್ಥೆ ಇದೆ, ಪಾರ್ಕಿಂಗ್ ಇಂದ ನಡ್ಕೊಳಕ್ಕೆ ಹೋಗಕ್ಕೆ ಫಂಕ್ಷನ್ ಪ್ಲೇಸ್ ವ್ಯವಸ್ಥೆ ಇದೆ. ಸೊ ಪಾರ್ಕಿಂಗ್ ಸರಿಯಾಗಿ ತರ ನಿಮ್ 2 ವೀಲರ್ 4 ವೀಲರ್ ಯಾವ ವೆಹಿಕಲ್ ಅಲ್ಲಿ ಬರ್ತಾರೆ ಅದನ್ನು ಸರಿಯಾಗಿ ತರ ನೀಟಾಗಿ ಪ್ರಾಪರ್ ಆಗಿ ಪಾರ್ಕಿಂಗ್ ಮಾಡಬೇಕು. ವಾಲಂಟಿಯರ್ಸ್ ವ್ಯವಸ್ಥೆ ಮಾಡಿದೀವಿ ಆರ್ಗನೈಸರ್ಸ್ ಟೀಮ್ ಇಂದ. ಮತ್ತೆ ನಮ್ಮ ಪೊಲೀಸ್ ಟ್ರಾಫಿಕ್ ಸಿಬ್ಬಂದಿ ಕೂಡ ಇರ್ತಾರೆ ರೋಡ್ಸ್ ಅಲ್ಲಿ ಮತ್ತೆ ಪಾರ್ಕಿಂಗ್ ಪ್ಲೇಸಸ್ ಅಲ್ಲಿ. ಯಾವ್ದು ಕಾರಣಕ್ಕೆ ರೋಡ್ ಅಲ್ಲಿ ಪಾರ್ಕಿಂಗ್ ಮಾಡಬಾರ್ದು, ಯಾವ್ದು ಕಾರಣಕ್ಕೆ ರೋಡ್ಗೆ ಅಡ್ಡ ಹಾಕಬಾರ್ದು, ಈ ತರ ಎಲ್ಲರಿಗೆ ಮನವಿ ಮಾಡ್ತೀವಿ. ಆಮೇಲೆ ಅಲ್ಲಿಂದ ನಡ್ಕೊಂಡು ಹೋಗ್ತಾರೆ, ಸ್ವಲ್ಪ ಡಿಸ್ಟೆನ್ಸ್ ಇದೆ ಅರೌಂಡ್ 1 ಕಿಲೋಮೀಟರ್. ಸೊ ಎಲ್ಲರಿಗೆ ಇವರು ಪಾಸಸ್ ಕೊಡ್ತಾ ಇದ್ದಾರೆ ಆರ್ಗನೈಸರ್ಸ್, ಬೇರೆ ಬೇರೆ ತರದ್ದು ಪಾಸ್ ಕೊಡ್ತಾ ಇದ್ದಾರೆ. VIP ಪಾಸ್, VIP ಪಾಸ್, ನಾರ್ಮಲ್ ಪಾಸ್, ಈ ತರ ಪಾಸಸ್ ಇದೆ ಅವ್ರದ್ದು. ಸೊ ಯಾರ್ಯಾರ್ದು ಪಾಸಸ್ ಹೇಗೆ ತರ ಇದೆ ಅವರು ಸೈನ್ ಬೋರ್ಡ್ಸ್ ವ್ಯವಸ್ಥೆ ಮಾಡಿದ್ದಾರೆ. ಯಾವ ಸೈನ್ ಬೋರ್ಡ್ಸ್ ಅಲ್ಲಿ ಯಾವ ಜಾಗೆಯಿಂದ ಎಂಟ್ರಿ ಇದೆ ಅದನ್ನು ಫಾಲೋ ಮಾಡಿಕೊಂಡು ನಾವು DFMD ವಗೇರದ್ದು ವ್ಯವಸ್ಥೆ ಮಾಡಿದೀವಿ. DFMD ಅಲ್ಲಿ ನಮ್ಮ ಪೊಲೀಸ್ ಸಿಬ್ಬಂದಿ ಎಲ್ಲರಿಗೆ ಬಾಡಿ ಚೆಕ್ ಮಾಡ್ತಾರೆ. ಆ ಟೈಮ್ಗೆ ಯಾರ ಹತ್ರ ಯಾವುದು ಪ್ಲೇ ಕಾರ್ಡ್ಸ್, ಫ್ಲಾಗ್ಸ್, ಬ್ಯಾನರ್, ಮಾಲಾ, ಹಾರ್ ವಗೇರಾ, ಮ್ಯಾಚ್ ಬಾಕ್ಸ್, ಲೈಟರ್ ವಗೇರಾ, ಯಾವ್ದು ತರದ್ದು ಗುಟ್ಕಾ, ಪಾನ್, ತಮಾಕು, ಸಿಗರೇಟ್ ವಗೇರಾ ಈ ತರದ್ದು ಐಟಮ್ಸ್ ಇರುತ್ತದೆ ಅದನ್ನು ನಾವು ಅದೇ ಜಾಗ ಸೀಸ್ ಮಾಡ್ತೀವಿ. ಯಾವ್ದು ತರದ್ದು ಈ ತರದ್ದು ಐಟಮ್ ಒಳಗಡೆ ಅಲೌಡ್ ಇಲ್ಲ. ಸೊ ದಯವಿಟ್ಟು ಅದನ್ನು ಕೂಡ ಎಲ್ಲರೂ ಫಾಲೋ ಮಾಡಬೇಕು. ಜೊತೆಗೆ ಎಲ್ಲರೂ ಆರಾಮಾಗಿ ಹೇಗೆ ಸೈನ್ ಬೋರ್ಡ್ಸ್ ಕೊಟ್ಟಿದ್ದಾರೆ ಮತ್ತೆ ಹೇಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ ಆರ್ಗನೈಸರ್ಸ್ ಮತ್ತೆ ಪೊಲೀಸ್, ಪಬ್ಲಿಕ್ ಜೊತೆ ಅದೇ ಮನವಿ ಮಾಡ್ತೀವಿ ಕಿ ಅದನ್ನು ಫಾಲೋ ಮಾಡಬೇಕು. ಸೊ ದಟ್ ಏನೋ ಅಹಿತಕರ ಘಟನೆ ಆಗಬಾರ್ದು ನಮ್ಮಲ್ಲಿ. ನನಗೆ ನಂಬಿಕೆ ಇದೆ ಕಿ ಪಬ್ಲಿಕ್ದು ಸಹಕಾರದಿಂದ, ಆರ್ಗನೈಸರ್ದು ಸಹಕಾರದಿಂದ ಮತ್ತೆ ಬೇರೆ ಎಲ್ಲ ಡಿಪಾರ್ಟ್ಮೆಂಟ್ದು ಸಹಕಾರದಿಂದ ಚೆನ್ನಾಗಿ ಆಗುತ್ತೆ ಪ್ರೋಗ್ರಾಮ್. ಧನ್ಯವಾದಗಳು. ಥ್ಯಾಂಕ್ ಯು. ನಿಮ್ಮ ಡಿಪಾರ್ಟ್ಮೆಂಟ್ ಕಡೆಯಿಂದ ಬಂದೋಬಸ್ತ್ ಯಾವ ತರ ಇತ್ತು? ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದೋಬಸ್ತ್ ವ್ಯವಸ್ಥೆ ಮಾಡಿದ್ದೀವಿ. ನಮ್ಮ ಡಿಸ್ಟಿಕ್ ಬಿಟ್ಟು ಎಲ್ಲ ರೇಂಜ್ದು ಡಿಸ್ಟಿಕ್ಸ್ ಇಂದ ತುಮಕೂರು, ರಾಮನಗರ, ಬೆಂಗಳೂರು ರೂರಲ್, KGF, ಕೋಲಾರಿಂದ ಸಿಬ್ಬಂದಿ ಬರ್ತಾ ಇದ್ದಾರೆ. ಸೊ ಅರೌಂಡ್ 1500 ಗೆ ಡಿಪ್ಲಾಯ್ಮೆಂಟ್ ಮಾಡಿದ್ದೀವಿ ನಾವು ಈ ಬಂದೋಬಸ್ತ್ಗೋಸ್ಕರ. ಔಟ್ ಆಫ್ ದಟ್ 6 DSPs ಇದ್ದಾರೆ, 30 ಇನ್ಸ್ಪೆಕ್ಟರ್ಸ್, ಅರೌಂಡ್ 50 PSIs ಇದ್ದಾರೆ, ಬಾಕಿ ಎಲ್ಲ ಸ್ಟಾಫ್ ಇದೆ. ಜೊತೆಗೆ 4 KSRP ವ್ಯವಸ್ಥೆ ಮಾಡಿದ್ದೀವಿ, 6 DR ಪಾರ್ಟಿ ಇದೆ. ಮತ್ತೆ ಸ್ಟೇಜ್ ಹತ್ರ ಅಕ್ಕಪಕ್ಕ ನಾವು 3 ಫೈರ್ ಬ್ರಿಗೇಡ್ ವ್ಯವಸ್ಥೆ ಮಾಡಿದ್ದೀವಿ, 4 ಆಂಬ್ಯುಲೆನ್ಸ್ ವ್ಯವಸ್ಥೆ ಮಾಡಿದ್ದೀವಿ. ಈ ತರ ನಮ್ಮ ಸೈಡ್ ಇಂದ ಎಲ್ಲ ಬಂದೋಬಸ್ತ್ ರೆಡಿ ಮಾಡಿದ್ದೀವಿ. ಕಾರ್ಯಕ್ರಮ ಎಷ್ಟು ಸ್ಟಾರ್ಟ್ ಆಗುತ್ತೆ? ನಮ್ಮ TP ಪ್ರಕಾರ ಹೆಲಿಪ್ಯಾಡ್ ಇಂದ ಸ್ಟೇಜ್ ಫಂಕ್ಷನ್ಗೆ ಬರ್ತಾರೆ ಅರೌಂಡ್ 10-10:30. ಆಮೇಲೆ ಟಿಲ್ 12:30 ಪ್ರೋಗ್ರಾಮ್ ಇದೆ. 12:30 ಆದ್ಮೇಲೆ ಮತ್ತೆ ಹೆಲಿಪ್ಯಾಡ್ಗೆ ಹೋಗ್ತಾರೆ, ಅಲ್ಲಿಂದ ಟೇಕ್ ಆಫ್ ಮಾಡಿ ಬೆಂಗಳೂರಿಗೆ ಹೋಗ್ತಾರೆ. ಬೆಂಗಳೂರಲ್ಲಿ ಈವ್ನಿಂಗ್ ಬೇರೆ ಏನೊಂದು ಪ್ರೋಗ್ರಾಮ್ ಇದೆ ಅದನ್ನು ಅಟೆಂಡ್ ಮಾಡ್ತಾರೆ. ಕಾರ್ಯಕ್ರಮಕ್ಕೆ ಬರುವ ಜನರಿಗೆ ಏನ್ ಹೇಳ್ತೀರಿ ಸರ್? ನಾನು ಪಬ್ಲಿಕ್ ಜೊತೆ ಅದೇ ರಿಕ್ವೆಸ್ಟ್ ಮಾಡ್ತೀನಿ, ಸಿನ್ಸ್ ರೀಸೆಂಟ್ ಟೈಮ್ಸ್ ಅಲ್ಲಿ ಇದು ಕರೂರ್ ತಮಿಳುನಾಡು ಅಲ್ಲಿ ಮತ್ತೆ ನಮ್ಮ ಬೆಂಗಳೂರು RCB ಇನ್ಸಿಡೆಂಟ್ ಅಲ್ಲಿ ಸ್ಟ್ಯಾಂಪೀಡ್ ವಗೇರಾ ಆಗಿ ಸುಮಾರು ಜನ ಡೆತ್ ಆಗಿದೆ ಈ ಕಾರಣ ಬಗ್ಗೆ. ಸೊ ಎಲ್ಲರೂ ದಯವಿಟ್ಟು ಏನ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದೆ ಅದನ್ನು ಪಾಲನೆ ಮಾಡಬೇಕು. ಯಾವ್ದು ಕಾರಣಕ್ಕೆ ರೂಮರ್ ಮಾಂಗರಿಂಗ್ ಮಾಡಬೇಕು, ರೂಮರ್ಸ್ ವಗೇರಾ ಸ್ಟಾರ್ಟ್ ಆಗುತ್ತೆ, ಆ ಕಾರಣ ಬಗ್ಗೆ ಇದು ಸ್ಟ್ಯಾಂಪೀಡ್ ವಗೇರಾ ಜಾಸ್ತಿ ಸ್ಟಾರ್ಟ್ ಆಗುತ್ತೆ.
ಸೊ ಯಾವುದೂ ಕಾರಣಕ್ಕೆ ಈ ಥರದ್ದು ಏನು ರೂಮರ್ಸ್ ವಗೇರಾ ಬಂದಿದೆ ಅದನ್ನು ಒಪ್ಕೋಬಾರ್ದು. ರೂಲ್ಸ್ ರೆಗ್ಯುಲೇಷನ್ಸ್ ಮತ್ತು ಇನ್ಸ್ಟ್ರಕ್ಷನ್ಸ್ ನಮ್ಮ ಸೈಡಿಂದ ಏನು ಕೊಟ್ಟಿದ್ದೀವಿ ಅದನ್ನು ದಯವಿಟ್ಟು ಎಲ್ಲರೂ ಫಾಲೋ ಮಾಡಬೇಕು ಮತ್ತು ಪೊಲೀಸ್ ಜೊತೆ ಸಹಕಾರ ಮಾಡಬೇಕು.